ತುಂಬಾ ಆಕ್ಟಿವ್ ಆಗಿ ಚೆನ್ನಾಗ್ ಆಡ್ತಾರೆ. ಇಲ್ಲ ಅವ್ರ ಇಷ್ಟ ಇಲ್ಲ. ಅವರೇ ಇಷ್ಟ ಅವ್ರನ್ನ ಹೇಳ್ತಾ ಇದೀವಿ. ಕಾಮಿಡಿ ತುಂಬಾ ಚೆನ್ನಾಗ್ ಮಾಡ್ತಾನೆ, ಅದಕ್ಕೆ ಇಷ್ಟ ಸರ್ ನಮ್ಗೆ. ಎಲ್ಲ ಆದ್ರೂ ರಂಕ್ಲು ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಇವ್ರು ಕ್ಲೀನ್ ಆಗಿ ಆಡ್ತಾರಲ್ವಾ. ಆಡ್ತಾರೆ, ಆದ್ರೆ ಸ್ವಲ್ಪ ಈಗೋ ತೋರಿಸ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಇವರಿಂದಲೇ ಅದು ಬಿಗ್ ಬಾಸ್ ನಡೀತಾ ಇದೆ ಎಂಬ ತರ ಇದು ಐತಿ. ಕಿಚ್ಚ ಸುದೀಪ್ ಇವಾಗ ಹೇಳಿದಾರೆ, ಒಂದ್ಸಲ ಕೈ ತೋರಿಸಿ ಮಾತಾಡ್ತಾರೆ, ಎಲ್ಲ ಒಂದ್ ಸ್ವಲ್ಪ ಇದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನು ನಮ್ಮ ತುಮಕೂರಿನ MG ರೋಡ್ ಅಲ್ಲಿ ಇದ್ದೀನಿ. ಏನಕ್ಕಂದ್ರೆ ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಯಾರು ನೋಡ್ತಾರೆ, ಅವರಿಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರಂತ ಕೇಳೋಣ ಅಂತ ಬಂದಿದೆ. ಬನ್ನಿ ನೋಡೋಣ ಇವರು ಏನ್ ಹೇಳ್ತಾರ ಅಂತ. ಕೇಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಾರಾಯಣ್ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ ಸರ್, ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಿರಲ್ಲ ಸರ್, ಬೇರೆ ಯಾರು ಕಂಟೆಸ್ಟೆಂಟ್ ಗಳ ಹೆಸರು ಗೊತ್ತಿಲ್ವಾ ನಿಮಗೆ? ಸರ್ ಎಲ್ಲ ಗೊತ್ತು, ಎಲ್ಲ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಅದಕ್ಕೋಸ್ಕರ ಅವ್ರನ್ನ ಗಿಲ್ಲಿ ನಟ ಅಂತ. ಅಂದ್ರೆ ಚೆನ್ನಾಗ್ ಆಡ್ತಿರೋದು ಗಿಲ್ಲಿ ನಟ ಒಬ್ಬರೇ ನಿಮಗೆ ಕಾಣಿಸ್ತಿರೋದು? ಬೇರೆ ಎಲ್ಲ ಆಡ್ತಾ ಇದಾರೆ, ನನಗೆ ಅವರು ಇಷ್ಟ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಗೆ ಗಿಲ್ಲಿ ನಟ ಅವ್ರು ಇಷ್ಟ ಅಂತೆ, ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಹೌದು ಹೌದು ಸರ್, ಅಶ್ವಿನಿ ಗೌಡ ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಅವ್ರು ನಮ್ಗೆ ಲೈಕ್ ಅಲ್ಲ, ಅವ್ರ ಎಲ್ಲದಕ್ಕೂ ಒಂದ್ಸಲ ಕೈ ತೋರಿಸಿ ಮಾತಾಡ್ತಾರೆ, ಎಲ್ಲ ಒಂದ್ ಸ್ವಲ್ಪ ಇದು ಇಲ್ಲ ಸರ್. ಹಾಗೇನೆ ಇವರು ಧ್ರುವಂತು, ಅಭಿಷೇಕ್, ಈಗ ಅಭಿಷೇಕ್ ಅವ್ರ ಕ್ಯಾಪ್ಟನ್ ಆದ್ರು. ಅಭಿಷೇಕ್ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ನಡೆಸಬಹುದಂತ ನಿಮಗೇನೋ ನಂಬಿಕೆ ಇದೆಯಾ? ಇಲ್ಲ ಸರ್, ಅಭಿಷೇಕ್ ಅವ್ರದ್ದು ಎಲ್ಲ ಬಕೆಟ್ ಹಿಡಿತಾರೆ, ಅವರು ಇವರು ಇದಕ್ಕೆ ಅವ್ರಿಗೆ ಚೆನ್ನಾಗ್ ಆಡಲ್ಲ. ಹೌದಾ? ಅಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ ಈ ವಾರ? ಕ್ಯಾಪ್ಟನ್ಸಿ ಇವ್ರು ರಘು ಬಿಟ್ರೆ ಯಾರು ಆತರ ಏನು ನೋಡಿಲ್ಲ ಸರ್. ಅಂದ್ರೆ ಕ್ಯಾಪ್ಟನ್ ರಘು ಅಂದ್ರೆ ಕ್ಯಾಪ್ಟನ್ ಸರ್, ಅವನೊಬ್ರು ಕ್ಯಾಪ್ಟನ್ ಆಗಿ ಚೆನ್ನಾಗಿ ನಡೆಸ್ತಾ ಇದಾರೆ, ಅವರೇ ಕ್ಯಾಪ್ಟನ್ ಆಗಿದ್ರು ಒಳ್ಳೇದು. ಸರ್, ಈ ಬಾರಿಯ ಬಿಗ್ ಬಾಸ್ ಕಪ್ ನ ಯಾರು ಗೆಲ್ಬಹುದು ಅಂತ ನಿಮ್ಮ ಅನಿಸಿಕೆ ಇದೆ? ಗಿಲ್ಲಿ ನಟನೇ ಗೆಲ್ತಾನೆ ಸರ್. ಈ ಸರಿ ನಿಮ್ಮ ಓಟು ಗಿಲ್ಲಿ ನಟಗೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ನಟ ಅವ್ರು ಕಾಮಿಡಿ ಮಾಡ್ತಾರಲ್ಲ, ಅದರಿಂದ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲ ಮೇಡಮ್, ಇನ್ನು ಬೇರೆ ಬೇರೆ ಕಂಟೆಸ್ಟೆಂಟ್ ಗಳು ಇದಾರಲ್ಲ, ಅವ್ರು ಯಾರು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಇಷ್ಟ, ಆದ್ರೆ ಇವರಿಂದಲೇ ಅದು ಬಿಗ್ ಬಾಸ್ ನಡೀತಾ ಇದೆ ಎಂಬ ತರ ಇದು ಐತಿ. ಓ, ಅಂದ್ರೆ ಗಿಲ್ಲಿ ನಟ ಅವರಿಂದ ಬಿಗ್ ಬಾಸ್ ನಡೀತಾ ಇದೆ. ಹೌದು, ಚೆನ್ನಾಗಿ ಆಡ್ತಾರೆ ಅವರು. ಚೆನ್ನಾಗಿ ಆಡ್ತಾರೆ. ಅಶ್ವಿನಿ ಗೌಡ ಅವರಿಂದ? ಅಶ್ವಿನಿ ಗೌಡ ಅವರು ಆಡ್ತಾರೆ, ಆದ್ರೆ ಅವರು ಜಾಸ್ತಿ ಗಿಲ್ಲಿ ನಟನ ಮೇಲೆ ಅವ್ರನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಅಶ್ವಿನಿ ಗೌಡ ಅವರಿಂದ ಗಿಲ್ಲಿ ನಟ ಅವರು ಹೈಲೈಟ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? ಹೈಲೈಟ್ ಆಗ್ತಾರೆ. ಹೌದು ಮೇಡಮ್, ನಿಮ್ಮ ಓಟ್ ಯಾರಿಗೆ? ನಮ್ದು ಗಿಲ್ಲಿಗೆ. ಗಿಲ್ಲಿಗೆ. ಅಂದ್ರೆ ಈ ಸರಿ ಬಿಗ್ ಬಾಸ್ ಗಿಲ್ಲಿ ಗೆಲ್ತಾರ? ಹೌದು, ಗೆಲ್ತಾರೆ. ನಮ್ಮ ಆಸೆನೂ ಅದೇ, ಗಿಲ್ಲಿನೇ ಗೆಲ್ಬೇಕು, ಗೆಲ್ಬೇಕು ಮತ್ತೆ ನಮ್ಮ ಆಸೆ. ನಿಮ್ಮ ಆಸೆ ಮೇಡಮ್? ನಮ್ಮ ಆಸೆನೂ ಗಿಲ್ಲಿ ನಟ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ ಅವರೇ ಇಷ್ಟ ಆಗುತ್ತೆ ಮೇಡಮ್. ನಾನು ಎಲ್ಲಾ ಕಡೆ ರಿವ್ಯೂ ಮಾಡಿದ್ದೀನಿ, ಎಲ್ಲಾ ಕಡೆನೂ ಗಿಲ್ಲಿ ಗಿಲ್ಲಿ ಅಂತ ಇದಾರೆ. ಯಾಕೆ ಮೇಡಮ್ ಗಿಲ್ಲಿ ಇಷ್ಟ? ಅಂದ್ರೆ ಹಳ್ಳಿಯಿಂದ ಬಂದ್ರುನು ತುಂಬಾ ಪ್ರಾಮಾಣಿಕವಾಗಿ ಆಡ್ತಿದ್ದಾನೆ ಅಂತ ತುಂಬಾ ಇಷ್ಟ ಆಗುತ್ತೆ. ಓ, ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಪ್ರಾಮಾಣಿಕವಾಗಿ ಆಡ್ತಾರೆ. ಹಾಗಾದ್ರೆ ಹಾಗೆ ಇದಾರೆ, ಬಿಗ್ ಬಾಸ್ ಮನೇಲೂ ಹಾಗೆ ಇದ್ದಾರೆ. ಆದ್ರೆ ಸಿಟಿಯಿಂದ ಬಂದಿರ್ತಕ್ಕಂತಹ ಇನ್ನುಳಿದ ಕಂಟೆಸ್ಟೆಂಟ್ ಗಳು ಸರಿಯಾಗಿ ಆಡ್ತಿಲ್ವಾ ಮೇಡಮ್? ಆಡ್ತಿದ್ದಾರೆ, ಸ್ವಲ್ಪ ಗಿಲ್ಲಿ ಅಷ್ಟು ಬರ್ತಾ ಇಲ್ಲ ಅವರು. ಗಿಲ್ಲಿ ಅಷ್ಟು ಬರ್ತಾ ಇಲ್ಲ. ಹೌದು ಮೇಡಮ್. ಅಶ್ವಿನಿ ಗೌಡ ಅವರು ಹೇಗೆ ಆಡ್ತಾರೆ ಮೇಡಮ್? ಅಶ್ವಿನಿ ಗೌಡ ಅವರು ಆಟ ಆಡ್ತಾರೆ, ಆದ್ರೆ ಸ್ವಲ್ಪ ಈಗೋ ತೋರಿಸ್ತಾರೆ ಅಂತ ಅನ್ಸುತ್ತೆ ನಮ್ಗೆ. ಮೇಡಮ್, ನಾನ್ ಕೇಳ್ಪಟ್ಟಂಗೆ ಅಶ್ವಿನಿ ಗೌಡ ಅವರಿಂದಲೇ ಗಿಲ್ಲಿ ಅವರು ಇಲ್ಲಿ ಹೈಲೈಟ್ ಆಗ್ತಾ ಇರೋದು ಅಂತ ಕೇಳ್ಪಟ್ಟೆ, ಅದಕ್ಕೇನ್ ಹೇಳ್ತೀರಾ? ಹಾಗೇನಿಲ್ಲ, ಗಿಲ್ಲಿ ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಅಶ್ವಿನಿ ಅವರು ಅವ್ರದೇ ಆಟ ಅವ್ರು ಆಡ್ತಿದ್ದಾರೆ, ಹಾಗಂತ ಏನ್ ಅನ್ಸೋದಿಲ್ಲ. ಹೌದು, ಹೋದ ವಾರದ ಒಂದು ಎಪಿಸೋಡ್ ಗಳೆಲ್ಲ ಹೇಗಿದ್ವಿ ಮೇಡಮ್? ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ತೀನಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಓಟು ಯಾರಿಗೆ ಮೇಡಮ್? ಗಿಲ್ಲಿ ಅವ್ರಿಗೆ. ಈ ಬಾರಿ ಬಿಗ್ ಬಾಸ್ ಅನ್ನ ಗಿಲ್ಲಿ ಅವ್ರು ಗೆಲ್ತಾರ? ಹೌದು, 100% ಗೆಲ್ತಾರೆ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ? ಎಲ್ಲಾರು ಚೆನ್ನಾಗ್ ಆಡಿ, ಎಲ್ಲಾರು ಪ್ರಾಮಾಣಿಕವಾಗಿ ಆಡಿ ಅಂತ ಬಯಸ್ತೇನೆ ಅಷ್ಟೇ. ತುಂಬಾ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಅಕ್ಕ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟನೆ ಯಾಕೆ ಇಷ್ಟ ಅಕ್ಕ? ಗಿಲ್ಲಿ ನಟ ಅಂದ್ರೆ ಅವನು ಇದರಿಂದ ಬಂದಿರೋನಲ್ವಾ, ಹಂಗಾಗಿ ತುಂಬಾ ಇಷ್ಟ. ಅಂದ್ರೆ ಗಿಲ್ಲಿ ನಟ ಇಷ್ಟ. ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ತುಂಬಾ ಇದು ರಾಂಗ್ ಬಿಡಿ,
ಯಾಕೆ? ಯಾಕೆಂದ್ರೆ ಅವ್ರು ಹೋರಾಟಗಾತಿ ಅಂತ ಒಂದ್ ಪಟ್ಟ ತಗೊಂಡ್ಬಿಟ್ಟು ಅದನ್ನೇ ಅವ್ರು ಒಳಗಡೆ ಇದ್ ಮಾಡಿದ್ರೆ ಕಷ್ಟ. ಅವಳು ಹೋಗೋ ಬರೋ ಅನ್ನೋದಂಗಿಲ್ಲ, ಇದ್ ಮಾಡ ಅವಳು ಮಾತ್ರ ಆಡ್ಬೋದು. ಗಿಲ್ಲಿ ನಟ ಮಾತ್ರ ಅವ್ನ್ ಇದ್ ಮಾಡಂಗಿಲ್ಲ, ತುಳಿಯಕ್ ಮಾಡ್ತಾಳ ಅವಳು. ಅದ್ ನೋಡೋದು ಬಹಳ ಬೇಜಾರು. ಹೌದು ಮೇಡಮ್. ತಗೊಂಡಿದಾನಲ್ಲ ನೆನೆ ಕಿಚ್ಚ ಸುದೀಪ್, ಕ್ಲಾಸ್ ಚೆನ್ನಾಗ್ ಹಾಕಿದ್ದಾರೆ ರಾತ್ರಿ. ತುಂಬಾ ನೆನೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಅಲ್ಲ ಮೇಡಮ್, ಇನ್ನೊಂದು ಆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳ್ತಾರೆ, ಅದಕ್ಕೇನ್ ಹೇಳ್ತೀರಾ? ಎಲ್ಲಾರು ಈಕ್ವಲ್ ಆಗಲ್ಲ, ಆಡ್ತಾ ಇದಾರೆ ಎಲ್ಲಾರು ಚೆನ್ನಾಗಿ. ಬಟ್ ಎಲ್ಲ ಈಗಾಗಲೇ 3 ಜನ ಆಚೆ ಬಂದಿದ್ದಾರೆ. ಹಂಗಾಗಿ ಈಗ ಈ ಉಳಿದಿರೋರ್ ಪೈಕಿಲಿ ಇನ್ನೊಂದ್ 5 ಜನ ಸೆಲೆಕ್ಷನ್ ಆಗ್ತಾರೆ ಅಂತಾರೆ. ಅದ್ರಲ್ಲಿ ಗಿಲ್ಲಿ ನಟನೇ ಆಗ್ಬೇಕು, ಗಿಲ್ಲಿ ನಟ ಕಾವ್ಯ ಅಂತ ನಮ್ಗೆ. ಹೌದಾ? ಕಾವ್ಯನೂ ಚೆನ್ನಾಗ್ ಆಡ್ತಾ ಇದ್ದಾರೆ. ಹೌದು ಮೇಡಮ್. ಇವರು ಧ್ರುವಂತು, ಅಭಿಷೇಕ್ ಅವರೆಲ್ಲ ಧ್ರುವಂತು ಆಡ್ತಾ ಇದ್ದಾನೆ ಸರ್, ಅವನು ಆಡ್ತಾ ಇದ್ದಾನೆ. ಆದ್ರೂ ಹೊರಗಡೆ ಇದಿದೆ. ಹೌದು ಮೇಡಮ್. ಈಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಗಿಲ್ಲಿಗೆ. ಈ ಸರಿ ಗಿಲ್ಲಿ ಗೆಲ್ತಾರ? ಗೆಲ್ಲಪ್ತಾನ. ಎಲ್ಲಾ ಕಡೆನೂ ಗಿಲ್ಲಿ ಗಿಲ್ಲಿ ಅಂತ ಇದಾರ ಮೇಡಮ್, ಅದೇನೋ ಗೊತ್ತಿಲ್ಲ. ಇಲ್ಲ ಸರ್, ಗಿಲ್ಲಿ ನಟ ಬರ್ಲೇಬೇಕು. ಅವನು ಬಡ ಕುಟುಂಬದಿಂದ ಬಂದಿರೋದ್ರಿಂದ ಅವ್ನು ಬರ್ಲೇಬೇಕು. ಒಟ್ಟೆ ನಿಮಗೆ ಇಷ್ಟ ಆಗ್ತಾನೆ? ನಮ್ಗೆ ಇಷ್ಟ ಆಗ್ತಾನೆ. ಹೌದು, ಅಶ್ವಿನಿ ಗೌಡ ಅವರಿಂದಲೇ ಗಿಲ್ಲಿ ನಟ ಅವರು ಸ್ವಲ್ಪ ಹೈಲೈಟ್ ಆಗ್ತಾರೆ, ಅಂದ್ರೆ ಎಲ್ರಿಗೂ ಕಾಣಿಸ್ಕೊಂತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಕಾಣಿಸ್ಕೊಂತಾರೆ ಅಂದ್ರೆ ಅವ್ರು ಆತರ ಅವಳು ಇದ್ ಮಾಡ್ತಾಳೆ. ಕಿಚ್ಚ ಸುದೀಪೇ ಇವಾಗ ಹೇಳಿದಾರೆ, ಸಣ್ಣ ಮಕ್ಳಿಂದನೂ ನೀವು ಹೋಗಿ ಬನ್ನಿ ಅಂತ ಹೇಳ್ಕೊಡ್ಬೇಕು. ನೀವು ಏಕವಚನ ಬಳಸದೇ ಇಲ್ಲ, ಮತ್ತೆ ಹೋಗಲ್ಲ ಅಂತಾಳೆ ಅಲ್ವಾ? ಅದು ಅವಳು ಮಾಡೋದ್ ತಪ್ಪಲ್ವಾ? ಅದು ತಪ್ಪೇನೆ ಅದು. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ ಸರ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹಾ ಸರ್, ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ ಕಾವ್ಯ ಗೆಲ್ತಾರೆ ಸರ್. ಸರ್, ಎಲ್ರು ಗಿಲ್ಲಿ ನಟ ಕಾವ್ಯ ಅಂದ್ರೆ ಹೆಂಗೆ ಸರ್? ನಾನು ಎಲ್ಲೋ ರಿವ್ಯೂ ಮಾಡಿದ್ರು ಅವ್ರಿಬ್ರು ಹೆಸರು ಹೇಳ್ತಾರೆ. ಆಡ್ತವ್ರೆ ಅವರು, ಗಲಾಟೆ ಇಲ್ಲ ಯಾರ್ಮೇಲೂ. ಅವ್ರ ಪಾಡಿಗೆ ಅವ್ರ ಏನ್ ಆಟ ಆಡ್ಬೇಕು ಅವ್ರು ಆಡ್ತಾರೆ, ಇನ್ನೊಬ್ರು ದ್ವೇಷಿಸಲ್ಲ, ಚೆನ್ನಾಗ್ ಆಡ್ತವ್ರೆ. ಸರ್, ರಕ್ಷಿತಾ, ಆಮೇಲೆ ನಾನ್ ಕೇಳ್ಪಟ್ಟಂಗೆ ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ, ರಘು, ಇವ್ರು 4 ಜನದಷ್ಟೇ ಸರ್ ಎಲ್ಲ ಕಡೆ ಕೇಳ್ಪಟ್ಟಿರೋದು. ಬೇರೆ ಎಷ್ಟೊಂದ್ ಜನ ಕಂಟೆಸ್ಟೆಂಟ್ ಗಳಿದ್ದಾರೆ, ಅವ್ರ ಹೆಸರುಗಳೇ ನೆನಪಿಲ್ಲ. ಯಾಕೆ ನೆನಪಿಲ್ಲ? ಎಲ್ಲ ಆದ್ರೂ ರಂಕ್ಲು ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಇವ್ರು ಕ್ಲೀನ್ ಆಗಿ ಆಡ್ತಾರಲ್ವಾ, ಹಂಗಾಗಿ ಅವರೇ ಗೆಲ್ಲದು. ಸರ್, ಹೇಗ್ ಬರ್ತಿದೆ ಕಾರ್ಯಕ್ರಮ? ಚೆನ್ನಾಗ್ ಬರ್ತಾ ಇದೆ. ಸುದೀಪ್ ಸರ್ ಹೇಗೆ ನಿರೂಪಣೆ ಮಾಡ್ಕೊಡ್ತಾರೆ? ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ, ಚೆನ್ನಾಗ್ ಮಾಡ್ತಾರೆ ಬಿಡಿ. ಆತರ ಬೇರೆ ಯಾರು ಬಂದ್ರು ಮಾಡಕ್ಕೆ ಆಗಲ್ಲ, ಚೆನ್ನಾಗ್ ಮಾಡ್ತಾರ, ಅದ್ ಮಾತ್ರ. ಚೆನ್ನಾಗೈತೆ. ಸರ್, ಈ ಬಾರಿಯ ನಿಮ್ಮ ಓಟು ಯಾರಿಗೆ? ಗಿಲ್ಲಿ ನಟಂಗೆ. ಈ ಬಾರಿ ಗಿಲ್ಲಿ ಗೆಲ್ತಾರ? ಗಿಲ್ಲಿ ಗೆಲ್ತಾರೆ ಸರ್, ಗಿಲ್ಲಿನೇ ಪಕ್ಕ ಗೆಲ್ತಾರೆ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ನಮಗ್ ಧ್ರುವಂತ್ ಇಷ್ಟ. ವಾವ್, ಸೂಪರ್. ಫಸ್ಟ್ ಟೈಮ್ ನಾನು ಧ್ರುವಂತ್ ಅವ್ರ ಹೆಸರು ಕೇಳಿದ್ದು ಇದೇ ಫಸ್ಟ್ ಟೈಮ್. ನಿಜವಾಗ್ಲೂ ಖುಷಿ ಆಯ್ತು. ಧ್ರುವಂತ್ ಅವ್ರ ಯಾಕೆ ಇಷ್ಟ? ಅವರು ತುಂಬಾ ಆಕ್ಟಿವ್ ಆಗಿ ಚೆನ್ನಾಗ್ ಆಡ್ತಾರೆ, ಎಲ್ಲಾದ್ರಲ್ಲೂ ಫಾಸ್ಟ್ ಆಗಿ ಕ್ವಿಕ್ ಆಗಿ ಮಾತಾಡ್ತಾರೆ. ಸೊ ಅದಕ್ಕೆ. ಯಾಕಂದ್ರೆ ನಾನು ಕೇಳಿರೋ ಕಡೆ ಎಲ್ಲ ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ, ರಘು, ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ, ರಘು ಬಿಟ್ರೆ ಬೇರೆ ಯಾವ ಹೆಸರು ಕೇಳಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವ್ರ ಹೆಸರು ಕೇಳಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಧ್ರುವಂತ್ ಅವ್ರ ಹೆಸರು ಕೇಳ್ತಾ ಇರೋದು. ಸರ್, ಗಿಲ್ಲಿ ಆದ್ರೆ ಎಲ್ಲಾ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ. ಧ್ರುವಂತ್ ಅವರು ಸೊ ಗೆಲ್ಬೇಕು ಅಂತ. ನಿಮ್ಮ ಓಟು ಯಾರಿಗೆ ಮೇಡಮ್? ಧ್ರುವಂತ್. ಧ್ರುವಂತ್ ಅವ್ರು ಗೆಲ್ತಾರ? ಹೌದು, ಗೆಲ್ತಾರೆ. ಈ ವಾರ ಮನೆಯಿಂದ ಆಚೆ ಯಾರು ಹೋಗ್ತಾರ ಅಂತ ಏನಾದ್ರು ಐಡಿಯಾ ಇದೆಯಾ? ಅಶ್ವಿನಿ ಗೌಡ. ಹೌದಾ? ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ಈ ಕಡೆ ತುಮಕೂರು MG ರೋಡ್ ಅಲ್ಲಿ ಬಂದಿದ್ದೆ. ಇಲ್ಲಿ ಕೇಶವ ಫ್ಯಾಷನ್ಸ್ ಹತ್ರ ಈ ಕಡೆ ಹೋಗ್ತಾ ಇದ್ದೆ. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರ ಅಂತ ಕೇಳಿದೆ. ಅಂತ ಹೇಳಿದ್ರೆ ಬನ್ನಿ ಅವನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ಶಿವಮೂರ್ತಿ ಅಂತ. ಶಿವಮೂರ್ತಿ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಿದ್ದೀವಿ ಸರ್. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಸರ್. ಎಲ್ಲ ಗಿಲ್ಲಿ, ರಕ್ಷಿತಾ, ಕಾವ್ಯ ಅಂತ, ರಘು ಅಂತ ಹೇಳಿದ್ರೆ ಸರ್, ಇನ್ನುಳಿದ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ಬೇಕು ಸರ್? ನಮ್ಗೆ ಅವರೇ ಇಷ್ಟ, ಅವ್ರನ್ನ ಹೇಳ್ತಾ ಇದೀವಿ. ಅವರು ಗಿಲ್ಲಿನೇ ಯಾಕೆ ಇಷ್ಟ ಸರ್? ಅವ್ರು ತುಂಬಾ ಇಷ್ಟ. ಯಾಕೆ? ಕಾಮಿಡಿ ಆಗಿರ್ತಾರೆ, ಅದಕ್ಕೆ ಇಷ್ಟ. ಅವ್ರು ಕಾಮಿಡಿ ಮಾಡೋದಕ್ಕೆ ತುಂಬಾ ಇಷ್ಟ ಅಂತ ಹೇಳ್ತೀರಾ? ಹೌದು, ಇದು ಕಾಮಿಡಿ ಶೋ ಅಲ್ಲ, ಬಿಗ್ ಬಾಸ್ ಶೋ ಅಂತ ಕೇಳ್ಪಟ್ಟಿದೀನಿ, ಅದಕ್ಕೇನ್ ಹೇಳ್ತೀರಾ? ಅದು ಇದಾರಲ್ಲ ಸರ್, ಕಾಮಿಡಿ ಮಾಡ್ಕೊಂಡು, ಅದಕ್ಕೆ ನಮ್ಗೆ ಇಷ್ಟ. ಹೌದು ಹೌದು. ಅಶ್ವಿನಿ ಮೇಡಮ್ ಅವರು ಇಷ್ಟ ನನಗೆ, ಆದ್ರೆ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿ ಅವರು. ಹಾಗೆ ಧ್ರುವಂತು, ಅಭಿಷೇಕ್ ಎಲ್ಲ ಇಷ್ಟನೇ ಸರ್, ತುಂಬಾ ಎಲ್ಲಾರು ಇಷ್ಟ. ಆದ್ರೆ ಅಷ್ಟೊಳಗಡೆ ಅವ್ರಿಗೆ ಇಷ್ಟ, ಗಿಲ್ಲಿ ಅವ್ರ ಇಷ್ಟ. ಅಂದ್ರೆ ಎಲ್ರು ಇಷ್ಟ ಸರ್ಗೆ. ಅದ್ರಲ್ಲೂ ಒಬ್ರು ಸ್ಪೆಷಲ್ ಆಗಿರ್ತಾರಲ್ಲ, ಆತ್ಮೀಯರು ಅಂದ್ರೆ ಗಿಲ್ಲಿ ಅವರು. ಗಿಲ್ಲಿ ಅವರು. ಸರ್, ನಿಮ್ಮ ಓಟು ಯಾರಿಗೆ? ಗಿಲ್ಲಿ ಅವ್ರಿಗೇನೆ. ಗಿಲ್ಲಿ ಅವ್ರಿಗೆ ಈ ಸರಿ ಬಿಗ್ ಬಾಸ್ ಗೆಲ್ತಾರ? ಗೆದ್ದೇ ಗೆಲ್ತಾರೆ ಸರ್. ಗೆದ್ದೇ ಗೆಲ್ತಾರ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ಸರ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ಇಷ್ಟ. ಹೌದು, ಗಿಲ್ಲಿನೇ ಯಾಕೆ ಇಷ್ಟ? ಅವ್ನ್ ಕಾಮಿಡಿ ಮಾಡ್ತಾನಲ್ಲ, ಅದಕ್ಕೆ.
ಅಲ್ಲ ಮೇಡಮ್ ಇದು ಕಾಮಿಡಿ ಶೋ ಅಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅಲ್ಲ ಗೊತ್ತು ಆದ್ರೂನು ಅವನೇ ಇಷ್ಟ ನಮ್ಗೆ. ಅವನೇ ಇಷ್ಟ ಅಂತೀರಾ? ಹಾಗೆ ಅಶ್ವಿನಿ ಮೇಡಮ್ ಆಮೇಲೆ ಧ್ರುವಂತು ನಮ್ಗೆ ಇಷ್ಟ ಇಲ್ಲ. ಹಾ? ಇಲ್ಲ ಅವ್ರ ಇಷ್ಟ ಇಲ್ಲ. ಅಲ್ಲ ಮೇಡಮ್ ಮತ್ತೆ ಕಾವ್ಯ ಅವರು ಯಾರು ಇಷ್ಟ ಇಲ್ಲ, ಗಿಲ್ಲಿನೇ ಇಷ್ಟ. ಅಂದ್ರೆ ನಿಮ್ ಓಟ್ ಯಾರಿಗೆ ಮೇಡಮ್? ನಾವು ಗಿಲ್ಲಿಗೆ. ಈ ಬಾರಿ ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ನೋಡ್ತೀನಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ಗಿಲ್ಲಿ ನಟ. ಯಾಕೆ ಮೇಡಮ್ ಗಿಲ್ಲಿ ನಟನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಗೊತ್ತಿಲ್ವಾ? ಅವ್ನ್ ಕಾಮಿಡಿ ಎಲ್ಲ ಚೆನ್ನಾಗ್ ಮಾಡ್ತಾನೆ ಸರ್, ಅದಕ್ಕೆ ನಮ್ಗೆ ತುಂಬಾ ಇಷ್ಟ. ಅವನೇ ಬಡವ್ರ ಮಕ್ಳು ಬೆಳಿಬೇಕು. ಎಲ್ಲ ಕಡೆನೂ ಹಿಂಗೆ ಹೇಳ್ತಾರೆ, ಬಡವ್ರ ಮಕ್ಳು ಬೆಳಿಬೇಕು, ಗಿಲ್ಲಿ ನಟ ಗೆಲ್ಬೇಕು ಅಂತ. ಹೌದು, ಕಾವ್ಯ ಅವರು ಇದಾರೆ, ಅಶ್ವಿನಿ ಗೌಡ ಅವರು ಇದಾರೆ, ಧ್ರುವಂತ್ ಅವರೇ ಇದಾರೆ, ಇವರೆಲ್ಲರೂ ಇದಾರಲ್ಲ, ಅಭಿಷೇಕ್ ಅವರು ಇದಾರೆ. ಇವರೆಲ್ಲ ಬಿಟ್ಟು ಗಿಲ್ಲಿ ನಟನೇ ಯಾಕೆ ಇಷ್ಟ? ಗಿಲ್ಲಿ ಕಾಮಿಡಿ ತುಂಬಾ ಚೆನ್ನಾಗ್ ಮಾಡ್ತಾನೆ, ಅದಕ್ಕೆ ಇಷ್ಟ ಸರ್ ನಮ್ಗೆ. ಹೌದು ಮೇಡಮ್, ಇವರು ಅಶ್ವಿನಿ ಗೌಡ ಅವರು ಜಗಳ ಚೆನ್ನಾಗ್ ಮಾಡ್ತಾರೆ ಅಂತೆಲ್ಲ ಕೇಳ್ಬಿಟ್ಟೆ. ಅವರಿಂದಲೇ ಗಿಲ್ಲಿ ನಟ ಅವರು ಸ್ವಲ್ಪ ಎಲ್ಲ ಕಡೆ ಹೈಲೈಟ್ ಆಗ್ತಾರೆ ಅಂತ ಕೇಳ್ಬಿಟ್ಟೆ. ಇದಕ್ಕೇನ್ ಹೇಳ್ತೀರಾ? ಸರ್ ಇದ್ದಂಗೆ ಹೇಳ್ತಾರೆ ಸರ್, ಅಷ್ಟೇ ಸರ್ ಅವರು. ಆದ್ರಿಂದ ಚೆನ್ನಾಗಿ ಇದಾಗ್ತಾನೆ ಅಷ್ಟೇ ಸರ್. ಈ ಬಾರಿ ಬಿಗ್ ಬಾಸ್ ಗೆಲ್ಲದಾರು ಗಿಲ್ಲಿ ಅಂಡ್ ರಕ್ಷಿತಾ. ಇಬ್ರಲ್ಲಿ ಒಬ್ರು ಹೇಳಿ ಮೇಡಮ್ ಪ್ಲೀಸ್. ಗಿಲ್ಲಿ ನಟ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ತುಮಕೂರಿನ MG ರೋಡ್ ನಲ್ಲಿರೋ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ, ಅವರ ನೆಚ್ಚಿನ ಮಾತುಗಳನ್ನ ಹಾಡಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ. ಹಾಗೆ ನೀವು ಕೂಡ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.